Today we shall discussing about the some questions in the CET of the chapter biodiversity and its conservation. CET ಗೆ ಮತ್ತೇನ್ರಿ NEET ಗೆ ಇದ್ರೊಳಗ ಯಾವ ಕ್ವೆಶ್ಚನ್ಸ್ ಬರ್ತಾವ ಅಂತ ಹೇಳಿ ಮಾಡೋಣ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ನಿಮಗ ಸಿನಾಪ್ಸಿಸ್ ಆಫ್ ದಿ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್ ಬಗ್ಗೆ ಸಿನಾಪ್ಸಿಸ್ ಹೇಳ್ಬೇಕಂತಂದ್ರ ನಾ ಏನ್ ಮಾಡ್ತೇನ್ರಿ 5 ಮಿನಿಟ್ಸ್ ಒಳಗ ಏನ್ ಮಾಡ್ತೇನಿ ಫಾಸ್ಟ್ ಆಗಿ ಏನ್ ಮಾಡ್ತೇನ್ರಿ ಸಿನಾಪ್ಸಿಸ್ ಅನ್ನ ಹೇಳ್ತೇನಿ. ಏನೇನ್ ಬರ್ತೈತಿ ಹೆಡ್ಲೈನ್ಸ್ ಅಂತಂದ್ರ ಫಸ್ಟ್ ಬಯೋಡೈವರ್ಸಿಟಿ ಅಂದ್ರೆ ಏನ್ರಿ ಬಯೋಡೈವರ್ಸಿಟಿ ಇಸ್ ದಿ ಟೋಟಾಲಿಟಿ ಆಫ್ ಜೀನ್ಸ್ ಸ್ಪೀಸೀಸ್ ಅಂಡ್ ಎಕೋಸಿಸ್ಟಮ್ ಅದನ್ನ ನಾವ್ ಏನಂತ ಕರಿತೀವಿ ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಒಳಗೆ ಏನ್ ಮಾಡ್ತೀವಿ ಮೂರ ಕ್ಲಾಸಿಫಿಕೇಶನ್ ಮಾಡ್ತೀವಿ. Biodiversity is considered the three classification. ಯಾವ genetic diversity, species diversity and ecological diversity. ಅದ ಡೆಫಿನಿಷನ್ ಅನ್ನ ನಾ ಥಿಯರಿ ಒಳಗೆ ಏನ್ ಮಾಡೀನಿ ಕಂಪ್ಲೀಟ್ ಮಾಡೀನಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಒಳಗ ಇಂಡಿಯಾ ಒಳಗ ಎಷ್ಟು ಪರ್ಸೆಂಟ್ ಐತಿ ಆಮೇಲೆ ಇಡೀ ವರ್ಲ್ಡ್ ಒಳಗ ಎಷ್ಟು ಪರ್ಸೆಂಟ್ ನ ಬಯೋಡೈವರ್ಸಿಟಿ ಅನ್ನ ಮಾಡಿವಿ ಅಂತ ಹೇಳಿ ಏನ್ ಮಾಡೀನಿ ನಾವು ಥಿಯರಿ ಒಳಗ ಕಲ್ತೀವಿ. ನೆಕ್ಸ್ಟ್ 12 biodiversity hotspots are present. Next, India is the mega diversity. Biodiversity ನಾವೇನ್ ಮಾಡ್ತೀವಿ ಇಂಡಿಯಾ ಅನ್ನ ಮೆಗಾ ಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿ ನಿಮಗ ರೀಸನ್ಸ್ ಗೊತ್ತೈತಿ. ಅಲ್ಲಿ ಮೇನ್ 3 ಬಯೋಡೈವರ್ಸಿಟಿ ಏನದಾವ್ರಿ ಪ್ರೆಸೆಂಟ್ ಅದಾವ. ಯಾವ್ಯಾವ್ರಿ ಅವ ವೆಸ್ಟರ್ನ್ ಘಾಟ್ಸ್ ಆಮೇಲೆ ಇಂಡೋ ಬರ್ಮಾ ಆರ್ ಶ್ರೀಲಂಕಾ ನೆಕ್ಸ್ಟ್ ಈಸ್ಟರ್ನ್ ಹಿಮಾಲಯ ಇವು 3 ಬಯೋಡೈವರ್ಸಿಟೀಸ್ ಏನದಾವು ಪ್ರೆಸೆಂಟ್ ಅದಾವ. ಅದರ ಸಲುವಾಗಿ ನಾವು ಅದಕ್ಕೆ ಏನಂತ ಕರಿತೀವಿ ಇಂಡಿಯಾ ಹ್ಯಾಸ್ ಅ ಮೆಗಾ ಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಒಳಗ ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿ ನೀವ ಕಲ್ತೀರಿ. ವರ್ಟೆಬ್ರೇಟ್ಸ್ ನೆಕ್ಸ್ಟ್ ಇನ್ವರ್ಟೆಬ್ರೇಟ್ಸ್ ಆಮೇಲೆ ಮೊಲಸ್ಕಾ ಆಂಫಿಬಿಯಾ ಇದೆಲ್ಲ ಏನ್ರಿ ಪ್ಯಾಟರ್ನ್ಸ್ ಆಫ್ ದಿ ಬಯೋಡೈವರ್ಸಿಟಿ. ನೆಕ್ಸ್ಟ್ ಒನ್ ಇಸ್ ದಿ ಲಾಸ್ ಆಫ್ ಬಯೋಡೈವರ್ಸಿಟಿ. ಲಾಸ್ ಆಫ್ ಬಯೋಡೈವರ್ಸಿಟಿ ಒಳಗ ಒಬ್ಬ ಸೈಂಟಿಸ್ಟ್ ಬರ್ತಾನ ಎವಿಲ್ ಅಂಡ್ ಕಾಟೆಟ್ ಅನ್ನು ಸೈಂಟಿಸ್ಟ್ ಏನ್ ಮಾಡ್ತಾನ್ರಿ ಅದ್ರೊಳಗ 4 ಕ್ಲಾಸಿಫಿಕೇಶನ್ ಮಾಡ್ತಾನ. ಓವರ್ ಎಕ್ಸ್ಪ್ಲಾಯ್ಟೇಷನ್, ಇನ್ವೇಜನ್ ಸ್ಪೀಸೀಸ್, ಹ್ಯಾಬಿಟಾಟ್ ಅಂಡ್ ಡಿಸ್ಟ್ರಕ್ಷನ್ಸ್. ಹೌದ್ರಿ ಇದನ್ನೆಲ್ಲ ಏನ್ ಮಾಡಿವಿ ನಾವು ಕಲ್ತೀವಿ. ಆಮೇಲೆ ಈಗ ಫಸ್ಟ್ ಕ್ವಶನ್ ಆಫ್ ದಿ ನೀಟ್ ಎಕ್ಸಾಮ್ ಅಂದ್ರೆ ನಿಮ್ಗೆ ಯಾವ ರೀತಿ ಬಯೋಡೈವರ್ಸಿಟಿ ಒಳಗ ಯಾವ ರೀತಿ ಕೇಳ್ತಾರ ಅಂತ ಹೇಳಿ ಏನ್ ಮಾಡೋದು ನಾವೀಗ ಸ್ವಲ್ಪ ಕ್ವಶನ್ಸ್ ಅನ್ನ ಏನ್ ಮಾಡೋಣ ಇಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಈಸ್ ದಿ which of the following species are restricted to an area. ಇದರ ಮೀನಿಂಗ್ ಏನ್ರಿ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗ ನಾವ್ ಏನ್ ಮಾಡ್ತೀವಿ ಯಾವ ಸ್ಪೀಸೀಸ್ ಅನ್ನ ಏನ್ ಮಾಡ್ತೀವಿ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗ ಏನ್ ಮಾಡ್ತೀವಿ ಇರ್ತೀವಿ ಅಂತ ಹೇಳಿ ಏನ್ ಮಾಡ್ತೀವಿ ಇದ ಕ್ವಶನ್. ಇದಕ್ಕ ಅವರ ಎಕ್ಸಾಮ್ ಏನ್ ಕೊಟ್ಟಾರಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರ ಸಿಬ್ಲಿಂಗ್ ಸ್ಪೀಸೀಸ್. ನೆಕ್ಸ್ಟ್ ಒನ್ ಇಸ್ ದಿ ಎಂಡೆಮಿಕ್ ಸ್ಪೀಸೀಸ್. ಥರ್ಡ್ ಒನ್ ಇಸ್ ದಿ ಅಲೋಪ್ಯಾಟ್ರಿಕ್ ಸ್ಪೀಸೀಸ್. ಲಾಸ್ಟ್ ಒನ್ ಇಸ್ ದಿ ಸಿಂಪ್ಯಾಟ್ರಿಕ್ ಸ್ಪೀಸೀಸ್. ನಿಮಗ ಗೊತ್ತೈತಿ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗ ನಾವು ಯಾವ ಸ್ಪೀಸೀಸ್ ಅನ್ನ ಏನ್ ಮಾಡ್ತೀವಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತಂದ್ರ ಇದು ಎಕ್ಸಾಂಪಲ್ ಯಾವ್ದು ಇರ್ಲಿ ಎಂಡೆಮಿಕ್ ಸ್ಪೀಸೀಸ್. ಎಂಡೆಮಿಕ್ ಸ್ಪೀಸೀಸ್ ಅಂದ್ರೆ ನಿಮಗ ಗೊತ್ತೈತಿ ನಾವ ರಿಸ್ಟ್ರಿಕ್ಟೆಡ್ ಅಂದ್ರೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ರಿಸ್ಟ್ರಿಕ್ಟೆಡ್ ಯಾವ ಸ್ಪೀಸೀಸ್ ಅನ್ನ ಏನ್ ಮಾಡ್ತೀವಿ ಗಿವನ್ ಏರಿಯಾ ಕೊಟ್ಟಿರ್ತಾರ ಅದ್ರೊಳಗ ಏನ್ ಮಾಡ್ತೀವಿ ಪ್ರೊಟೆಕ್ಟ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವ ಎಂಡೆಮಿಕ್ ಸ್ಪೀಸೀಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದಿ ರೆಡ್ ಡಾಟಾ ಬುಕ್ ಇಸ್ ಕನ್ಸರ್ನ್ಡ್ ವಿತ್. ರೆಡ್ ಡಾಟಾ ಬುಕ್ ಅನ್ನ ನಾವು ಯಾವುದಕ್ಕ ಕನ್ಸರ್ನ್ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ ಇಲ್ಲಿ ಕೇಳ್ತಾರೆ. ಇದ್ರೊಳಗ ಫಸ್ಟ್ ಪಾಯಿಂಟ್ ಇಸ್ ದಿ ಫಸ್ಟ್ ಆಪ್ಷನ್ ಏನ್ರಿ ಇಲ್ಲಿ ರೆಡ್ ಪಿಗ್ಮೆಂಟೇಷನ್ ಆಫ್ ದಿ ಪ್ಲಾಂಟ್. ರೆಡ್ ಪಿಗ್ಮೆಂಟೇಷನ್ ಆಫ್ ಪ್ಲಾಂಟ್ ಅಂತಂದ್ರ ಪ್ಲಾಂಟ್ ಒಳಗ ರೆಡ್ ಪಿಗ್ಮೆಂಟೇಷನ್ ಇರ್ತೈತಿ ಅದಕ್ಕೆ ಏನ್ ಮಾಡ್ತೀವಿ ಇದನ್ನ ಕನ್ಸರ್ನ್ ಮಾಡ್ತೀವಿ ಅಂತ ಹೇಳಿ ಅವ್ರು ಕೇಳ್ತಾರ. ನೆಕ್ಸ್ಟ್ ರೆಡ್ ಅಲ್ಗಿ ಇದ್ರೊಳಗ ರೆಡ್ ಅಲ್ಗಿ ಬರ್ತೈತೆ ಅಂತ ಕೇಳ್ತಾರ ಅಲ್ಲ ಎಂಡೇಂಜರ್ಡ್ ಸ್ಪೀಸೀಸ್ ಅಂಡ್ ಎಕ್ಸಾಟಿಕ್ ಸ್ಪೀಸೀಸ್. ರೆಡ್ ಡಾಟಾ ಬುಕ್ ಇಸ್ ಕನ್ಸರ್ನ್ಡ್ ವಿತ್ ದಿ ಎಂಡೇಂಜರ್ಡ್ ಸ್ಪೀಸೀಸ್. ರೈಟ್ ಆನ್ಸರ್ ಇಸ್ ದಿ ಸಿ is the right answer endangered species. Next third one is the biodiversity refers to the totality of ಅಂದ್ರೆ ಇಲ್ಲಿ definition biodiversity ಏನ್ ಮಾಡ್ಬೇಕು ನಾವು definition biodiversity ಅನ್ನು ನಾವು totality of ಇವು 4 ಆಪ್ಷನ್ ಒಳಗ ಯಾವ್ದಾಗ್ತೈತೆ ಅಂತ ಹೇಳಿ ಕೇಳ್ತಾರೆ. ಜೀನ್ಸ್ biodiversity ಒಳಗ ಜೀನ್ಸ್ ಅನ್ನು ಇನ್ಕ್ಲೂಡ್ ಮಾಡ್ತೀವಿ, ಸ್ಪೀಸೀಸ್ ಅನ್ನು ಇನ್ಕ್ಲೂಡ್ ಮಾಡ್ತೀವಿ, ಎಕೋಸಿಸ್ಟಮ್ ಅನ್ನು ಏನ್ ಮಾಡ್ತೀವಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಹಂಗಾದ್ರ ರೈಟ್ ಆನ್ಸರ್ ಯಾವ್ದ್ರಿ ಇದ್ರೊಳಗ ಆಲ್ ಆಫ್ ದೀಸ್ ಅಂದ್ರೆ ಏನು ಇದ್ರೊಳಗ 3 ಏನ್ ಬರ್ತಾವ ಆನ್ಸರ್ ಬರ್ತೈತಿ. ನೆಕ್ಸ್ಟ್
ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ? ಓವರ್ ಹಂಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ದಿ ಅಸಿಡ್ ರೈನ್. ಅಸಿಡ್ ರೈನ್ ಅಂದ್ರೆ ಏನ್ರಿ? ಅದರ ಕನ್ನಡಗೆ ಅಂತೀವಿ ನಾವು ಆಮ್ಲ ಮಳೆ. ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ. ಥರ್ಡ್ ಒನ್ ಇಸ್ ದಿ ಕಾಂಪಿಟೇಷನ್ ವಿತ್ ಇಂಟ್ರೊಡ್ಯೂಸ್ಡ್ ಸ್ಪೀಸೀಸ್. ಅಂದ್ರ ಬೇರೆ ದೇಶದಿಂದ ಏನ್ ಮಾಡಿರ್ತೀವಿ, ನಮ್ಮ ದೇಶಕ್ಕೆ ತಗೊಂಬಂದ ಅವನ್ನ ಏನ್ ಮಾಡ್ತೀವಿ? ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಅದಕ್ಕ ಮತ್ತ ನಮ್ಮ ದೇಶದೊಳಗೆ ಇದ್ದಿದ್ದ ಸ್ಪೀಸೀಸ್ ಗೆ ಏನಾಗ್ತೈತಿ? ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತೈತಿ. ಆಮೇಲೆ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್. ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಅಂತ ನಿಮಗ ಆಲ್ರೆಡಿ ಗೊತ್ತೈತಿ. ಇದ್ರೊಳಗ ಯಾವ ಆಪ್ಷನ್ ಆಗ್ತೈತಿ ಅಂತ ಹೇಳಿ ಕೇಳ್ತಾರೆ. ಇದ್ರೊಳಗೆ ಯಾವ್ದು ಆಗ್ತೈತಿ? ಓವರ್ ಹಂಟಿಂಗ್. ಓವರ್ ಹಂಟಿಂಗ್ ಯಾಕೆ ಆಗ್ತೈತಿ ಅಂತಂದ್ರ, ಓವರ್ ಹಂಟಿಂಗ್ ಆಗುದ ಎದ್ರ ಮುಖಾಂತರ ರೀ? ಹ್ಯೂಮನ್ ಮುಖಾಂತರ. ಹ್ಯೂಮನಿಸಂ ಮುಖಾಂತರ ಏನ್ ಮಾಡ್ತಾರಿ? ಓವರ್ ಹಂಟಿಂಗ್ ಅಂದ್ರ ಜಾಸ್ತಿ ಏನ್ ಮಾಡ್ತಾರೆ? ಕ್ಯಾಚ್ ಅಪ್ ಮಾಡ್ಕೋತಾರ. ಅದ್ರ ಸಲುವಾಗಿ ಏನಾಗ್ತೈತಿ? ಎಂಡೇಂಜರ್ಡ್ ಸ್ಪೀಸೀಸ್ ಏನಾಗ್ತಾವ? ಓವರ್ ಹಂಟಿಂಗ್ ಮಾಡೋದ್ರ ಮುಖಾಂತರ ಏನಾಗ್ತಾವ್ರಿ? ಇಲ್ಲಿ ಲಾಸ್ ಆಗ್ತಾವ. ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ಇಸ್ ದಿ ಇಂಡಿಯಾಸ್ ಶೇರ್ ಇನ್ ದಿ ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಈಸ್ ಅಬೌಟ್. ನಾನು ನಿಮಗ ಥಿಯರಿ ಕ್ಲಾಸ್ ಒಳಗ ಹೇಳಿದೆ. ಇಂಡಿಯಾ ಅಂದ್ರೆ ಏನ್ರಿ? ಸ್ಪೀಸೀಸ್ ಡೈವರ್ಸಿಟಿ, ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಇಂಡಿಯಾ ಎಷ್ಟು ಶೇರ್ ಮಾಡ್ಕೋತೈತಿ ಅಂತ ಹೇಳಿದ್ರಿ. ಇದಾಗ ಕ್ವೆಶ್ಚನ್ ಎಷ್ಟು ಆಗ್ತೈತ್ರಿ ಇಲ್ಲಿ? 2%, 4%, 6%, 8%. ಯಾವ್ದಾಗ್ತೈತಿ ಇದ್ರೊಳಗ ಅಂತಂದ್ರ ರೈಟ್ ಆನ್ಸರ್ ಈಸ್ ದಿ 8%. 8% ಯಾಕೆ ಆಗ್ತೈತಿ? ಇಂಡಿಯಾ ಒಳಗ ವರ್ಲ್ಡ್ ಒಳಗ ಏನ್ರಿ? 2.4% ಏನೈತಿ? ಬಯೋಡೈವರ್ಸಿಟಿ ಏನೈತಿ? ಪ್ರೆಸೆಂಟ್ ಐತಿ. ಅದ್ರೊಳಗ ನಾವೇನ್ ಮಾಡ್ತೀವಿ? 2.4 ಬಯೋಡೈವರ್ಸಿಟಿ ಅನ್ನ ಏನ್ ಮಾಡ್ತೀವಿ? ಇಂಡಿಯಾ ಒಳಗ ಕನ್ಸಿಡರ್ ಮಾಡ್ತೀವಿ. ಇಡೀ ವರ್ಲ್ಡ್ ಒಳಗೆ ಎಷ್ಟೈತಿ? 2% ಐತಿ. ಅದಕ್ಕೆ ಏನ್ ಮಾಡ್ತೀವಿ? ಇಲ್ಲಿ 8% ಅಂತ ಹೇಳಿ ಏನ್ ಮಾಡ್ತೀವಿ? ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಡಿಯಾ ಶೇರ್ ಇನ್ ದಿ ಗ್ಲೋಬಲ್ ಡೈವರ್ಸಿಟಿ ಎಷ್ಟೈತಿ? 8%. ಅಂದ್ರ 1.75 ಮಿಲಿಯನ್ಸ್ ಏನದಾವ್ರಿ? ಪ್ಲಾಂಟ್ಸ್ ಏನದಾವ ಇಲ್ಲಿ ಪ್ರೆಸೆಂಟ್ ಅದಾವ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದಿ which of the following is not an invasive species? What is mean by invasive species? Invasive species ಅಂದ್ರೆ ಏನ್ರಿ? ಇದ ನಾನ್ ನೇಟಿವ್. ನಾನ್ ನೇಟಿವ್ ಅಂದ್ರೆ ಏನ್ರಿ? ಇಲ್ಲಿ ಬೇರೆ ಇದರಿಂದ ಏನ್ ಮಾಡೋದು? ಇಲ್ಲಿ ಸ್ಪೀಸೀಸ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದಿಲ್ಲ. ನಮ್ಮ ದೇಶದೊಳಗೆ ಏನ್ರಿ? ಸ್ಪೀಸೀಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಏನ್ರಿ ಆಪ್ಷನ್ ಏನೈತಿ? ಫಸ್ಟ್ ಒನ್ ಪಾರ್ಥೇನಿಯಂ ಹೆಸ್ಟೆರೋಫೋರಸ್, ಸೆಕೆಂಡ್ ಒನ್ ಇಸ್ ದಿ ಆಸಿಮಮ್ ಸ್ಯಾಂಕ್ಟಮ್, ಥರ್ಡ್ ಒನ್ ಇಸ್ ದಿ ಲ್ಯಾಂಟನಾ ಕ್ಯಾಮರಾ, ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ದಿ ಐಕೋರ್ನಿಯಾ ಕ್ರಾಸಿಪ್ಸ್. ಐಕೋರ್ನಿಯಾ ಕ್ರಾಸಿಪ್ಸ್ ಇಟ್ ಈಸ್ ದಿ ಇದಕ್ಕೆ ಇನ್ನೊಂದು ಏನಂತ ಕರಿತೀವ್ರಿ ನಾವು? ವಾಟರ್ ಹಿಯಾಸಂತ್. ಏನಂತ ಕರಿತೀವ್ರಿ? ವಾಟರ್ ಹಿಯಾಸಂತ್. ವಾಟರ್ ಹಿಯಾಸಂತ್ ಅಂತ ಹೇಳಿ ಕರಿತೀವಿ. ಅಂದ್ರ ಇದೇನ್ ಮಾಡ್ತೀವಿ? ನೈಲ್ ಪರ್ಚ್ ಅನ್ನೋ ಲೇಕ್ ಒಳಗೆ ಏನ್ ಮಾಡ್ತೀವ್ರಿ? ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರ. ಅದಕ್ಕೆ ನಾವು ಆಸಿಮಮ್ ಸ್ಯಾಂಕ್ಟಮ್. ಆಸಿಮಮ್ ಸ್ಯಾಂಕ್ಟಮ್ ಅಂದ್ರೆ ನಿಮ್ಗೇನ ಗೊತ್ತೈತಿ? ಕನ್ನಡದಾಗ ಏನ್ ಕಲಿತೀವಿ? ಏನ್ರಿ? ಏನ್ ಕಲಿತೀವಿ? ಅದಕ್ಕ ತುಳಸಿ. ಹೌದ್ರಿ? ನೆಕ್ಸ್ಟ್ ಪಾರ್ಥೇನಿಯಂ. ಪಾರ್ಥೇನಿಯಂ ಅಂತೂ ನಿಮಗ ಗೊತ್ತೈತಿ. ಇದೇನ್ರಿ? ಜೀನಸ್ ನೇಮ, ಇದ ಸ್ಪೀಸೀಸ್ ನೇಮ. ಇದರ ರೈಟ್ ಆನ್ಸರ್ ಇಸ್ ದಿ ಆಸಿಮಮ್ ಸ್ಯಾಂಕ್ಟಮ್. ಆಸಿಮಮ್ ಸ್ಯಾಂಕ್ಟಮ್ ಅನ್ನ ಏನ್ ಮಾಡ್ತೀವ್ರಿ? ನಾವು ನಮ್ಮ ದೇಶದೊಳಗೆ ಏನ್ ಮಾಡ್ತೀವ್ರಿ? ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. These are the 6 questions. Okay, students. Next question is about the relation between species richness area is described on a logarithmic scale by the equation where S is equal to species richness, A is the area, Z is the slope of the line, C is the y-intercept. ida ಯಾವ ಕಾನ್ಸೆಪ್ಟ್ ಒಳಗೆ ಬಂದೈತಿ? ನಿಮಗ ಆಲ್ರೆಡಿ ಗೊತ್ತಿರಬೇಕು. ಎದರೊಳಗೆ ಬಂದೈತಿ ಅಂದ್ರ ಏರಿಯಾ ರಿಲೇಶನ್ಶಿಪ್. ಹಾಗೆ ಏರಿಯಾ ರಿಲೇಶನ್ಶಿಪ್ ಒಳಗೆ ಏನ್ ಮಾಡಿವಿ ನಾವು? ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಒಳಗ ಒಂದ ನಾನು ಈ ತರ ಏನ್ ಮಾಡಿದ್ದೀರಿ? ಗ್ರಾಫ್ ಅನ್ನ ಹಾಕಿ ನಿಮಗೆ ಏನ್ ಮಾಡೀನಿ? ಹೇಳಿನಿ. ಹೆಂಗಿತ್ರಿ ಅದ? ಈ ತರ ಹೆಂಗಿತ್ತು? ಸ್ಟ್ರೈಟ್ ಲೈನ್ ಇತ್ತು. ಇದಕ್ಕೆ ನಾವ್ ಏನಂತ ಕರಿತೀವಿ? log s is equal to log z ಅಂತ ಹೇಳಿ ಕರೆದಿದ್ವಿ. ನೆಕ್ಸ್ಟ್ log s is equal to log c plus z
log a ಇದ ನೆನಪೈತ್ರಿ ನಿಮಗ ಏನೈತೆ ಅಂತ ಹೇಳಿ ಇದೇನ y ಇಂಟರ್ಸೆಪ್ಟ್ ಇದ x ಇಲ್ಲಿ 0 ಇತ್ತು ಹೌದ್ರಿ ನೆಕ್ಸ್ಟ್ ಇಲ್ಲೇನ ಆಪ್ಷನ್ ಕೊಟ್ಟಾರ log s log c z log a ಅಂತ ಕೊಟ್ಟಾರ log s z log a ಅಂತ ಕೊಟ್ಟಾರ log s log c plus z log a या log s log c ಹೌದ್ರಿ ಇಲ್ಲಿ ನಾ ಆಪ್ಷನ್ ಏನ್ ಮಾಡ್ಯಾರ ನಿಮಗ ಕೊಟ್ಟಾರ ಆಲ್ರೆಡಿ ಇದ್ರೊಳಗ ಯಾವ್ದು ಬರ್ತೈತೆ ಅಂತ ಹೇಳಿ ನಿಮಗ ಗೊತ್ತಾಗಬೇಕು ಯಾವ್ದು ಇದ್ರೊಳಗ ಕರೆಕ್ಟ್ ಆನ್ಸರ್ ಅಂದ್ರ ಸಿ ನಿಮಗ ಇದ್ರ ಬಗ್ಗೆ ಈ ಗ್ರಾಫ್ ಬಗ್ಗೆ ಏನೈತಿ ಆಲ್ರೆಡಿ ಐಡಿಯಾ ಐತಿ ಫಸ್ಟ್ ಏನಿತ್ರಿ ಅದ ಸ್ಲೋಪ್ ಇತ್ತ ಅವಾಗ ಏನಾಯ್ತ್ರಿ ಆಮೇಲೆ ಸ್ಪೀಸೀಸ್ ಇಲ್ಲಿ ಏನಾಗಿತ್ತಂತಂದ್ರ ಕಾನ್ಸ್ಟಂಟ್ ಆಗಿ ಉಳಿದಿತ್ತ ಅವಾಗ ಏನ್ ಮಾಡ್ತಾನ್ರಿ ಇವಾಗ ಸೈಂಟಿಸ್ಟ್ ಏನ್ ಮಾಡ್ತಾನ ಇದನ್ನ ಸ್ಟ್ರೈಟ್ ಲೈನ್ ಆಗಿ ಏನ್ ಮಾಡ್ತಾರ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರ ದಿಸ್ ಈಸ್ ದಿ 7th ಕ್ವೆಶ್ಚನ್ ಯಾವುದು ಇದಕ್ಕೆ ಆನ್ಸರ್ log s log c plus z log a next 8th question is the Kaziranga National Park is famous for Kaziranga National Park Kaziranga National Park ಇಲ್ಲಿ ಏನ್ ಮಾಡಿರ್ತೀರಿ ಆಲ್ರೆಡಿ ಅದ ಹೆಸರು ಕೇಳಿರ್ತೀರಿ Kaziranga National Park ಯಾವುದು ಫೇಮಸ್ ಐತಿ ಅಂತ ಹೇಳಿ ಏನ್ ಮಾಡ್ತಾರ ಅವ್ರ ನಿಮ್ಗೆ ಕ್ವೆಶ್ಚನ್ ಕೇಳತಾರ ಫಸ್ಟ್ ಆಪ್ಷನ್ is the rhinoceros tiger elephant and panda one horned rhinoceros is protected in the Kaziranga National Park ಅಂತ ಹೇಳಿ ನಿಮಗೆ ನಾನು ಏನ್ರಿ ಎಕ್ಸ್ ಸಿಟು ಕನ್ಸರ್ವೇಷನ್ ಹೇಳಬೇಕಾದ್ರ ಇನ್ ಸಿಟು ಎಕ್ಸ್ ಸಿಟು ಕನ್ಸರ್ವೇಷನ್ ಹೇಳಬೇಕಾದ್ರೆ ಏನು ಮಾಡಿರಿ ಹೇಳಿ Kaziranga National Park is famous for ಯಾವ್ದರಿ rhinoceros ಹೌದ್ರಿ one horned rhinoceros ಅನ್ನ ನಾವು ಏನು ಮಾಡ್ತೀವಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ next question is the 9th question the concept of hotspots was first introduced by ಅಂದ್ರೆ hotspot biodiversity hotspot ಯಾವ್ಯಾವ ಅದಾವ ಅಂತ ಹೇಳಿ ನಿಮಗೆ ಮೂರು ಗೊತ್ತೈತಿ 12 ಏನ್ರಿ biodiversity is hotspots ಅದಾವ ಅದರೊಳಗ 3 biodiversity hotspots are present in the India ಅವಾಗ ಅವ್ರ ಏನು ಕ್ವೆಶ್ಚನ್ ಕೇಳ್ತಾರೆ ನಿಮಗೆ hotspot ಅನ್ನೋ ಕಾನ್ಸೆಪ್ಟ್ ಅನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಸೈಂಟಿಸ್ಟ್ ಯಾರು ಅಂತ ಹೇಳಿ ಕೇಳ್ತಾರೆ ಯಾರು ಅವರ ಸೈಂಟಿಸ್ಟ್ ಅಂತಂದ್ರ ಮೇಯರ್ ನೆಕ್ಸ್ಟ್ ಒನ್ ಇಸ್ ದಿ ಸಿಂಪ್ಸನ್ ನೆಕ್ಸ್ಟ್ ಮೇಯರ್ ನೆಕ್ಸ್ಟ್ ಡೇವಿಡ್ ಹೌದ್ರಿ ನೀವೇನ್ ಮಾಡಿರಿ ತೆರಿ ಒಳಗ ಕಲ್ತಿರಿ ನಾನು ಹೇಳಿನಿ ಮೇಯರ್ಸ್ ಅಂತ ಹೇಳಿ ಏನ್ ಮಾಡಿನಿ ಆನ್ಸರ್ ಹೇಳಿ ಆನ್ಸರ್ ಕರೆಕ್ಟ್ ಯಾವ್ದ್ರಿ ಇದ್ರೊಳಗ ಸಿ ಈಸ್ ದಿ ಕರೆಕ್ಟ್ ಆನ್ಸರ್ next question is the one of the ex-situ conservation methods for endangered species is what is mean by ex-situ conservation in situ ಅಂದ್ರೆ ಏನ್ರಿ ಆನ್ ಸೈಟ್ ex-situ ಅಂದ್ರೆ ಏನ್ರಿ ಆಫ್ ಸೈಟ್ ಹೌದ್ರಿ ನೀವು ಆಲ್ರೆಡಿ ಏನ್ ಮಾಡಿರಿ ex-situ conservation in situ conservation ಅನ್ನ ಏನ್ ಮಾಡಿರಿ ಕಲ್ತಿರಿ ಯಾವ್ದು ಆಗ್ತೈತ್ರಿ ಇದ್ರೊಳಗ one of the ex-situ conservation ex-situ ಒಳಗ ಯಾವ್ಯಾವ ಬರ್ತಾವ್ರಿ ವೈಲ್ಡ್ ಲೈಫ್ ಸೆಂಚುರಿ ಅದ್ರೊಳಗೆ ಏನ್ ಕೇಳ್ತಾರೆ ಅದ one of the ex-situ conservation methods for endangered species wildlife sanctuary biosphere reserve next cryopreservation national park ಇವೇನ್ರಿ wildlife sanctuary ಮತ್ತು biosphere reserve in situ conservation ಅವ್ರು ಕೇಳಾಕತ್ತಿದ್ದು ex situ conservation ಯಾವ್ದು ಬರ್ತೈತ್ರಿ ಇದ್ರೊಳಗ cryopreservation is the right answer ಗೊತ್ತೈತ್ರಿ next question is the which of the following countries has the highest biodiversity ಅಂದ್ರೆ ಏನ್ ಕೇಳ್ತಾರೆ ಅವರ ಯಾವ್ದ ಕಂಟ್ರಿ ಒಳಗ highest biodiversity ಐತಿ ಯಾವ ಕಂಟ್ರಿ ಒಳಗ ಜಾಸ್ತಿ biodiversity ಐತಿ ಅಂತ ಕೇಳ್ತಾರ ಫಸ್ಟ್ ಆಪ್ಷನ್ ಇಸ್ ದಿ ಬ್ರೆಜಿಲ್ ಸೆಕೆಂಡ್ ಒನ್ ಇಸ್ ಸೌತ್ ಆಫ್ರಿಕಾ ರಷ್ಯಾ ಅಂಡ್ ಇಂಡಿಯಾ ಒಳಗ ಎಷ್ಟೈತೆ ಅಂತ ಹೇಳಿ ನಿಮಗ ಆಲ್ರೆಡಿ ಗೊತ್ತೈತಿ ಎಷ್ಟೈತ್ರಿ 2.4% biodiversity ಏನೈತಿ ಪ್ರೆಸೆಂಟ್ ಐತಿ ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ದಿ ಬ್ರೆಜಿಲ್ ಕಂಟ್ರಿ ಒಳಗೆ ಏನ್ರಿ ಜಾಸ್ತಿ highest biodiversity in the country ಯಾವ್ದು ಅದ ಬ್ರೆಜಿಲ್ next question is the where among the following will you find pitcher plant ಅಂದ್ರ ಕನ್ನಡ ಒಳಗೆ ಏನ್ ಕರಿತೀವಿ ಹೂಜಿ ಗಿಡ ಹೌದ್ರಿ ಹೂಜಿ ಗಿಡ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ನಿಪ್ಯಾಂಥಸ್
ಕೇಳ್ತಾರೆ. ಆಲ್ ಆರ್ ಆರ್ನಮೆಂಟಲ್ ಪ್ಲಾಂಟ್ಸ್, ಆಲ್ ಆರ್ ಫೈಲೋಜೆನಿಕ್ ಲಿಂಕ್ ಸ್ಪೀಸೀಸ್, ಆಲ್ ಆರ್ prone to over exploitation, all are exclusively present in the eastern Ghats. ಯಾವ್ದಾಗ್ತೈತಿ ಅದ್ರೊಳಗ? ಯಾವ್ದಾಗ್ತೈತಿ ಅಂತಂದ್ರ ಆನ್ಸರ್ ಇಸ್ ದಿ ಫಸ್ಟ್ ಒನ್, all are ornamental plants. all are ಏನ್ರಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ ನಿಮಗ ಗೊತ್ತೈತಿ. ಫೈಲೋಜೆನಿಕ್ ಲಿಂಕ್ ಸ್ಪೀಸೀಸ್ ಅಂದ್ರ ಫೈಲೋಜೆನೆಟಿಕ್ ಜೆನೆಟಿಕ್ ವೇರಿಯೇಷನ್ ಮೇಲೆ ಏನ್ರಿ ಪ್ಲಾಂಟ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಆಲ್ ಆರ್ ಪ್ರಾನ್ ಟು ಓವರ್ ಎಕ್ಸ್ಪ್ಲಾಯ್ಟೇಷನ್ ಈಸ್ ದಿ ರೈಟ್ ಆನ್ಸರ್. ಗೊತ್ತೈತ್ರಿ? ನೆಕ್ಸ್ಟ್ ರೌಲ್ಫಿಯಾ ಸರ್ಪೆಂಟೈನಾ, ದಿಸ್ ಈಸ್ ದಿ ಮೆಡಿಸಿನಲ್ ಪ್ಲಾಂಟ್. ದಿಸ್ ಈಸ್ ದಿ ಮೆಡಿಸಿನಲ್ ಪ್ಲಾಂಟ್. Next, Aconitum is also medicinal plant. It is also Aconitum ಅನ್ನೋದು ಏನ್ರಿ ಅದ medicinal plant. Next, Nepenthes. Nepenthes ಅನ್ನೋದು ಏನ್ರಿ ಇದ pitcher plant. This is the pitcher plant. ಗೊತ್ತೈತ್ರಿ? ಇದೇನಾಯ್ತಾ ಆನ್ಸರ್ ಯಾವ್ದು ಇದ್ರೊಳಗ? ಆರ್ ಪಾಮ್ ಏನ್ರಿ ಆರ್ ಪ್ರಾನ್ ಟು ಓವರ್ ಎಕ್ಸ್ಪ್ಲಾಯ್ಟೇಷನ್. ಇದನ್ನೇನ್ ಮಾಡ್ತೀವಿ ನಾವ ಇವನ್ನ ಈ ಪ್ಲಾಂಟ್ಸ್ ಅನ್ನ ಓವರ್ ಎಕ್ಸ್ಪ್ಲಾಯ್ಟೇಷನ್ ಒಳಗೆ ಏನ್ ಮಾಡ್ತೀವಿ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಏನ್ರಿ ಇದ ಸಿ ಇಸ್ ದಿ ರೈಟ್ ಆನ್ಸರ್. ಇವಂತೂ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತೂ ಅಲ್ಲ. ಓಕೆ, ಫೈಲೋಜೆನೆಟಿಕ್ ಲಿಂಕ್ ಸ್ಪೀಸೀಸ್ ಅಲ್ಲ. ನೆಕ್ಸ್ಟ್ ಆಲ್ ಆರ್ ಎಕ್ಸ್ಕ್ಲೂಸಿವ್ಲಿ ಈಸ್ಟರ್ನ್ ಹಿಮಾಲಯ ಒಳಗೆ ಪ್ರೆಸೆಂಟ್ ಅದಾವ ಅಂತ ಹೇಳೋರು ಏನ್ ಮಾಡತಾರ ಕೇಳಾತಾರ. ಇಲ್ರಿ, ಇವ ಈಸ್ಟರ್ನ್ ಹಿಮಾಲಯ ಒಳಗೂ ಪ್ರೆಸೆಂಟ್ ಇರುದಿಲ್ಲ. ಅದಕ್ಕೆ ಆನ್ಸರ್ ಸಿ ಇಸ್ ದಿ ರೈಟ್. Okay students, next question is about the where among the following will you find picture plant. ಅಂದ್ರ ಇದ್ರ 4 ಆಪ್ಷನ್ ಕೊಟ್ಟಾರಿ. ಅದರೊಳಗ ನೀವು ಪಿಕ್ಚರ್ ಪ್ಲಾಂಟ್ ಅನ್ನ ಯಾವ ಆಪ್ಷನ್ ಒಳಗೆ ಏನ್ ಮಾಡ್ತೀರಿ ಫೈಂಡ್ ಮಾಡ್ತೀರಿ ಅಂತ ಹೇಳಿ ಕೇಳ್ತಾರ ಅವರು. ರೇನ್ ಫಸ್ಟ್ ಆಪ್ಷನ್ ಇಸ್ ದಿ ರೇನ್ ಫಾರೆಸ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ. ರೇನ್ ಫಾರೆಸ್ಟ್ ಇನ್ ದಿ ನಾರ್ತ್ ಈಸ್ಟ್ ಇಂಡಿಯಾ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದಿ ಸುಂದರ್ ಬನ್ಸ್. Next, Thar desert. Next is the Western Ghats. ಇಲ್ಲಿ ಹೇಳಬೇಕಂದ್ರ ರೇನ್ ಫಾರೆಸ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ. ಇಲ್ಲಿ ಏನ್ ಮಾಡ್ತೀವಿ ನಾವು ಇನ್ಸೆಕ್ಟಿವರಸ್ ಪ್ಲಾಂಟ್. ಇನ್ಸೆಕ್ಟಿವರಸ್ ಪ್ಲಾಂಟ್ ಅನ್ನು ಏನ್ ಮಾಡ್ತೀವಿ ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ಸುಂದರ್ ಬನ್ಸ್. ಸುಂದರ್ ಬನ್ಸ್ ಒಳಗ ಏನ್ ಮಾಡ್ತೀವಿ ನಾವು ಅಂತಂದ್ರ ರಿಚ್ ಇನ್ ಫ್ಲೋರಾ ಅಂಡ್ ಫೌನಾ. ಅಂದ್ರ ಫ್ಲೋರಾ ಮತ್ತು ಫೌನಾ ಏನಿರ್ತಾವ ಇಲ್ಲಿ ರಿಚ್ ಇರ್ತಾವ. ರಿಚ್ ಫ್ಲೋರಾ ಅಂಡ್ ಫೌನಾ. ನೆಕ್ಸ್ಟ್ ಥಾರ್ ಡಿಸರ್ಟ್. ಥಾರ್ ಡಿಸರ್ಟ್ ಒಳಗ ಝೀರೋ ಫೈಟ್ಸ್ ಅನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಹಿಮಾಲಯ. ಅದರೊಳಗೆ ಏನ್ರಿ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಏನೈತಿ ಹೈ ಐತಿ. ಬಯೋಡೈವರ್ಸಿಟಿ ಅಂದ್ರ ಇದರೊಳಗ ಆಪ್ಷನ್ ಯಾವ್ದಾಗ್ತೈತ್ರಿ? ವೇರ್ ಅಮಂಗ್ ದಿ ಫಾಲೋವಿಂಗ್ ವಿಲ್ ಯು ಫೈಂಡ್ ಪಿಕ್ಚರ್ ಪ್ಲಾಂಟ್. ಪಿಕ್ಚರ್ ಪ್ಲಾಂಟ್ ಈಸ್ ಆಲ್ಸೋ ಇನ್ಸೆಕ್ಟಿವರಸ್ ಪ್ಲಾಂಟ್. ನೆಕ್ಸ್ಟ್ ಅಂದ್ರ that's so our correct answer is about the first ಯಾವ್ದ್ರಿ ರೇನ್ ಫಾರೆಸ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ. ನಾರ್ತ್ ಈಸ್ಟ್ ಇಂಡಿಯಾ ಒಳಗೆ ಏನ್ ಮಾಡ್ತೀವಿ ನಾವು ಪಿಕ್ಚರ್ ಪ್ಲಾಂಟ್ ಅನ್ನ ಏನ್ ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದಿ ಅಮಂಗ್ ದಿ animal groups given below which one has highest percentage of endangered species. ಕ್ವೆಶ್ಚನ್ ಏನ್ರಿ ಮೀನಿಂಗ್ ಏನಿರುತ್ತ ಅಮಂಗ್ ದಿ animal groups given below ಅಂದ್ರ ಕೆಳಗೆ ಏನ್ ಮಾಡ್ಯಾರ ಅವ್ರ animal group ಕೊಟ್ಟಾರ. ಹೌದ್ರಿ? ಅಲ್ಲಿ ಕ್ವೆಶ್ಚನ್ ಕೇಳ್ತಾರ ಅಂತಂದ್ರ ಅವ್ರ highest percentage of endangered species ಅಂದ್ರ ಈ 4 ಆಪ್ಷನ್ ಒಳಗ endangered species highest ಯಾವ್ದೊಳಗ ಪ್ರೆಸೆಂಟ್ ಇರ್ತಾವ ಅಂತ ಹೇಳಿ ಏನ್ ಮಾಡ್ತಾರ ಅವ್ರ ಕ್ವೆಶ್ಚನ್ ಅನ್ನ ಕೇಳ್ತಾರ. ಫಸ್ಟ್ ಒನ್ ಇಸ್ ದಿ insects, mammals, amphibians and reptiles. Correct answer is the amphibians. Amphibians ಯಾಕ್ರಿ? amphibians ಅಂದ್ರ endangered species ಜಾಸ್ತಿ ಎದ್ರೊಳಗ ಇರ್ತಾವ. amphibians ಒಳಗ ಏನ್ ಇರ್ತಾವ್ರಿ endangered species ಜಾಸ್ತಿ ಪ್ರೆಸೆಂಟ್ ಇರ್ತಾವ. That's so correct answer is the C. C is the correct answer. Next last question.
ಎಕ್ಸ್ಟಿಂಕ್ಟ್ ಆಯ್ತು ಬರ್ಡ್ ಫ್ಲೂ ವೈರಸ್ ಇನ್ಫೆಕ್ಷನ್ ಅಂದ್ರೆ ಏನ್ರಿ ಅದಕ್ಕ ಏನಾದ್ರೂ ವೈರಸ್ ಇನ್ಫೆಕ್ಷನ್ ಆಯ್ತು ಅದರಿಂದ ಎಕ್ಸ್ಟಿಂಕ್ಟ್ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರ ಕ್ವಶನ್ ಕೇಳ್ತಾರೆ ಇಲ್ಲಿ ನಿಮ್ಗೆ ಆನ್ಸರ್ ಯಾವ್ದು ಆಗ್ತೈತಿ ಅಂತಂದ್ರ ಓವರ್ ಎಕ್ಸ್‌ಪ್ಲಾಯ್ಟೇಷನ್ ಬೈ ಹ್ಯೂಮನ್ಸ್ ಓವರ್ ಎಕ್ಸ್‌ಪ್ಲಾಯ್ಟೇಷನ್ ಬೈ ಹ್ಯೂಮನ್ಸ್ ಯಾಕೆ ಆಗ್ತೈತ್ರಿ ಹ್ಯೂಮನ್ ಇಂದ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಓವರ್ ಹಂಟಿಂಗ್ ಮಾಡ್ತಾನ ನೆಕ್ಸ್ಟ್ ಏನ್ ಮಾಡ್ತಾನ ಹಂಟಿಂಗ್ ಮಾಡೋದ್ರಿಂದ ಏನಾಗ್ತೈತಿ ಬಯೋಡೈವರ್ಸಿಟಿ ಏನಾಗತೈತಿ ಲಾಸ್ ಆಗತೈತಿ ದೀಸ್ ಆರ್ ದಿ ಬಯೋಡೈವರ್ಸಿಟಿ ಮೇಲೆ ಏನ್ರಿವ ಸಿಇಟಿ ಮತ್ತು ನೀಟ್ ಕ್ವೆಶ್ಚನ್ಸ್ ನಿಮಗ ನಮ್ಮ ಕಾಲೇಜ್ ಒಳಗ ಆಲ್ರೆಡಿ ನಾವೇನ್ ಮಾಡಿವಿ ನೀಟ್ ಎಂಟಿಜಿ ಬುಕ್ ಅನ್ನ ಏನ್ ಮಾಡಿವ್ರಿ ಪ್ರೊವೈಡ್ ಮಾಡಿವಿ ಅದನ್ನ ಏನ್ ಮಾಡ್ಬೇಕ್ರಿ ನೀವು ರೆಫರ್ ಮಾಡ್ಬೇಕ ನೆಕ್ಸ್ಟ್ ಏನಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕ್ರಿ ಕ್ಲಿಯರ್ ಮಾಡ್ಬೇಕು